Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಪಾಸ್ಕ ಕಾಲದ 5ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಬಿಷಪ್ ಫುಲ್ಟನ್ ಶೀನ್ ರವರು ತಮ್ಮ ಆತ್ಮಚರಿತ್ರೆ ಪುಸ್ತಕದಲ್ಲಿ ಒಂದು ಘಟನೆಯನ್ನ ವಿವರಿಸುತ್ತಾ ಬರೆದಿರುತ್ತಾರೆ. ಒಮ್ಮೆ ಫುಲ್ಟನ್ ಶೀನ್ ರವರು ಒಂದು ನಗರದ ಪುರಸಭೆಗೆ ಟೌನ್ ಹಾಲ್ಗೆ ಹೋಗಬೇಕಾಗಿತ್ತು. ಆದರೆ ಅವರಿಗೆ ಅಲ್ಲಿಗೆ ಹೋಗುವ ದಾರಿ ಅವರಿಗೆ ತಿಳಿದಿರಲಿಲ್ಲ. ಹಾಗೆಯೇ ಅವರು ನಡೆದು ಬರುವಾಗ ರಸ್ತೆಯ ಬದಿಯಲ್ಲಿ ಪುಟ್ಟ ಬಾಲಕರು ಆಟವಾಡುತ್ತಿದ್ದರು. ಅವರನ್ನ ಕಂಡು ಫುಲ್ಟನ್ ಶೀನ್ ಆ ಪುಟ್ಟ ಬಾಲಕರ ಬಳಿ ದಾರಿ ಕೇಳುತ್ತಾರೆ. ಆ ಪುಟ್ಟ ಬಾಲಕರು ಬಹಳ ಖುಷಿಪಟ್ಟು ನಾವೇ ನಿಮಗೆ ದಾರಿ ತೋರಿಸುತ್ತೇವೆ ಎಂದು ಹೇಳಿ ಅವರಿಗೆ ದಾರಿ ತೋರಿಸಲು ಮುಂದಾದರು. ಹೀಗೆ ಬಿಷಪರ ಜೊತೆ ಮಾತನಾಡುತ್ತಾ ಹೋಗುತ್ತಿರುವಾಗ ಪುಟ್ಟ ಬಾಲಕ ಒಬ್ಬ ಕೇಳುತ್ತಾನೆ, ಬಿಷಪ್, ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ಆಗ ಬಿಷಪ್ ರವರು ಹೇಳ್ತಾರೆ, ಸ್ವರ್ಗಕ್ಕೆ ಹೇಗೆ ಹೋಗುವುದು ಎಂಬುದರ ಬಗ್ಗೆ ಪ್ರಬೋಧನೆ ನೀಡಲು ಹೋಗುತ್ತಿರುವೆ ಎಂದು ಹೇಳುತ್ತಾರೆ. ಆಗ ಆ ಪುಟ್ಟ ಬಾಲಕರು ಜೋರಾಗಿ ಕಿಲಕಿಲನೆ ನಗುತ್ತಾ, ಇವರಿಗೆ ಪುರಸಭೆಗೆ ಟೌನ್ ಹಾಲ್ಗೆ ಹೋಗೋಕ್ಕೆ ದಾರಿ ಗೊತ್ತಿಲ್ಲ, ಸ್ವರ್ಗಕ್ಕೆ ಹೋಗುವುದಕ್ಕೆ ದಾರಿ ತೋರಿಸುತ್ತಿದ್ದಾರಂತೆ ಎಂದು ಪರಿಹಾಸ್ಯ ಮಾಡುತ್ತಾರೆ. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಆ ಪುಟ್ಟ ಬಾಲಕರು ಅವರು ಯಾರೆಂದು ತಿಳಿಯದೆ ಅವರನ್ನ ಕಂಡು ಪರಿಹಾಸ್ಯ ಮಾಡುತ್ತಾರೆ. ಅದೇ ರೀತಿ ಇಂದಿನ ವಾಚನಗಳಲ್ಲಿ ಪ್ರಭು ಕ್ರಿಸ್ತರೇ ನಿಜವಾದ ಮಾರ್ಗ, ಸತ್ಯ, ಜೀವ ಎಂದು ಸ್ವತಃ ಹೇಳಿದರು. ಅವರನ್ನು ನಂಬದೆ ಶಿಷ್ಯರು ನಮಗೆ ಪಿತನನ್ನು ತೋರಿಸಿ ಎಂದು ಹೇಳುವುದನ್ನ ನಾವು ಕಾಣುತ್ತೇವೆ. ವಿಶ್ವಾಸದ ಬೋಧನೆಯನ್ನು ಮಾಡುವುದನ್ನ ಕಾಣುತ್ತೇವೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಪ್ರೇಷಿತರ ಕಾರ್ಯಕಲಾಪಗಳಿಂದ ಆರಿಸಲಾಗಿದೆ. ಆದಿ ಧರ್ಮಸಭೆಯಲ್ಲಿ ಧರ್ಮಸಭೆಯನ್ನು ಒಂದು ಹಂತಕ್ಕೆ ತರುವುದು ಬಹಳ ಕಷ್ಟಕರವಾಗಿತ್ತು. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲೇ ನಾವು ಯಾವುದಾದರೊಂದು ಬಿಸ್ನೆಸ್ ಪ್ರಾರಂಭಿಸಿದರೆ ಆರಂಭದಲ್ಲೇ ನಾವು ಗುರಿ ಮುಟ್ಟಲು ಸಾಧ್ಯವಿಲ್ಲ. ಪ್ರಾರಂಭದಲ್ಲಿ ಕಷ್ಟ, ನೋವು, ನಷ್ಟ ಅನುಭವಿಸಬೇಕಾಗುತ್ತದೆ. ಅದೇ ರೀತಿ ಪ್ರೇಷಿತರು ಸಹ ಈ ಧರ್ಮಸಭೆಯನ್ನು ಒಂದು ಹಂತಕ್ಕೆ ತರಲು ಬಹಳ ಕಷ್ಟಪಡಬೇಕಾಯಿತು. ಸ್ವಜನ, ಪಕ್ಷಪಾತ ಅವರ ಐಕ್ಯತೆಯಲ್ಲಿ ಒಡಕನ್ನ ತಂದಿತು. ಆರಂಭದಲ್ಲಿ ಅರಮಾಯಿಕ್ ಭಾಷೆ ಮಾತನಾಡುವ ಜನರು ಮಾತ್ರ ಕ್ರೈಸ್ತರಾಗಿದ್ದರು. ತದನಂತರ ಗ್ರೀಕ್ ಭಾಷೆ ಮಾತನಾಡುವವರು ಜನರು ದೀಕ್ಷಾಸ್ಥಾನ ಪಡೆದು ಕ್ರೈಸ್ತರಾದರು. ಹೀಗೆ ಗ್ರೀಕ್ ಭಾಷೆ ಮತ್ತು ಅರಮಾಯಿಕ್ ಭಾಷೆ ಮಾತನಾಡುವವರ ನಡುವೆ ಒಂದು ಭಿನ್ನಾಭಿಪ್ರಾಯ ಉಂಟಾಯಿತು. ಅದೇನೆಂದರೆ, ದಿನನಿತ್ಯದ ದೀನ ದಲಿತರ ಸೇವೆ ಮಾಡಲು ಆಹಾರ ಅಧಿಕಾರಿಗಳು ಇದ್ದರು. ಅವರು ಸ್ವಂತ ಜನರಾದ ಅರಮಾಯಿಕ್ ವಿಧವೆಯರಿಗೆ ಮಾತ್ರ ಊಟೋಪಚಾರ ಸೇವೆಯಲ್ಲಿ ಮಗ್ನರಾಗಿದ್ದರೆ ನಮ್ಮ ಕಡೆ ತಲೆಯು ಹಾಕುತ್ತಿಲ್ಲ ಎಂದು ಗ್ರೀಕರು ಗೊಣಗುಡ್ತಾ ಇದ್ರು. ಪ್ರೇಷಿತರು ಈ ಸಮಸ್ಯೆ ಮತ್ತಷ್ಟು ಉಲ್ಬಣವಾಗಬಾರದೆಂದು 7 ಜನ ಸೇವಾದರ್ಶಿಯನ್ನ ಅಂದರೆ ಡೀಕನ್ಸ್ಗಳನ್ನ ಆಯ್ಕೆ ಮಾಡಿ ಅವರ ಆಧ್ಯಾತ್ಮಿಕ ಮತ್ತು ದೈಹಿಕ ಹಸಿವನ್ನ ನೀಗಿಸಲು ಹಸ್ತನಿಕ್ಷೇಪ ಮಾಡುತ್ತಾರೆ. ಕ್ರಿಸ್ತನ ಹಾದಿಯಲ್ಲಿ ನಡೆಯಲು ಅವರಿಗೆ ವಿಶ್ವಾಸದ ಬೋಧನೆಯನ್ನ ಮಾಡುತ್ತಾರೆ. ಆದ್ಮೇಲೆ ಇಂದಿನ 2ನೇ ವಾಚನದಲ್ಲಿ ಸಂತ ಪೇತ್ರರು ಯಹೂದ್ಯರಿಗೆ ಸಜೀವ ಶಿಲೆಯಾಗಿರುವ ಅವರನ್ನು ನಿಷ್ಪ್ರಯೋಜಕ ಎಂದು ತಿರಸ್ಕರಿಸಿದರು. ದೇವರು ಅಮೂಲ್ಯವೆಂದು ಆರಿಸಿಕೊಂಡರು. ಬೇಡವೆಂದು ತಳ್ಳಿದ ಕಲ್ಲೇ ಪ್ರಮುಖ ಮೂಲೆಗಲ್ಲಾಯಿತು ಎಂದು ಹೇಳುತ್ತಾರೆ. ಹೌದು ಆತ್ಮೀಯರೇ, ಮನುಷ್ಯನ ಕಣ್ಣಿಗೆ ನಾವು ನಿಷ್ಪ್ರಯೋಜಕರಾಗಿರಬಹುದು, ಆದರೆ ದೇವರ ಕಣ್ಣಿಗೆ ನಾವು ಪ್ರಯೋಜಕರಾಗಿರುತ್ತೇವೆ. ಜನರು ಒಬ್ಬ ವ್ಯಕ್ತಿಯನ್ನು ನೋಡಿ ಇವನು ನಾಲಾಯಕು, ಏತಕ್ಕೂ ಸುಖವಿಲ್ಲ ಎಂದು ಹೇಳಬಹುದು. ಆದರೆ ದೇವರಿಗೆ ನಾನು ಯೋಗ್ಯನಾಗಿರುತ್ತೇನೆ. ಆದ್ಮೇಲೆ ಒಮ್ಮೆ ಓರ್ವ ಶಿಲ್ಪಿ ತಾನು ಕೆತ್ತನೆ ಮಾಡಲು ಕಲ್ಲನ್ನ ಹುಡುಕುತ್ತಾ ತನ್ನ ಮಗನನ್ನ ಕರೆದುಕೊಂಡು ಹೋಗ್ತಾನೆ. ದಾರಿಯಲ್ಲಿ ಹಲವಾರು ಕಲ್ಲುಗಳನ್ನ ಕಾಣ್ತಾನೆ. ಆದರೆ ಆ ಶಿಲ್ಪಿ ಒಂದು ಕಲ್ಲನ್ನು ಮಾತ್ರ ಆಯ್ಕೆ ಮಾಡುತ್ತಾನೆ. ಆಗ ಮಗ, ಈ ಕಲ್ಲೇ ಏತಕ್ಕೆ ಅಪ್ಪ ಆಯ್ಕೆ ಮಾಡಿದೆ ಎಂದು ಕೇಳಿದಾಗ ಅಪ್ಪ ಹೇಳ್ತಾರೆ, ಮಗನೇ, ಬೇರೆಯವರು ಈ ಕಲ್ಲನ್ನು ಸಾಮಾನ್ಯ ಕಲ್ಲಿನಂತೆ ಕಂಡರು, ಆದರೆ ನಾನು ಈ ಕಲ್ಲಿನಲ್ಲಿ ಅಡಗಿರುವ ಶಿಲೆಯನ್ನ ಕಂಡೆ ಎಂದು ಹೇಳುತ್ತಾರೆ. ಹೌದು ಆತ್ಮೀಯರೇ, ಆ ಶಿಲೆಯನ್ನು ಹೊರತರಲೆಂದೇ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ವಿಶ್ವಾಸದ ಬೋಧನೆಯನ್ನ ಮಾಡುತ್ತಾರೆ.
ಆದ್ಮೇಲೆ ಇಂದಿನ ಶುಭ ಸಂದೇಶವನ್ನ ಶುಭ ಸಂದೇಶದ ಒಂದು ಮುಂದುವರಿಕೆ ಅಥವಾ ಶನಿವಾರದ ಒಂದು ಶುಭ ಸಂದೇಶದ ಮುಂದುವರಿಕೆ ಆಗಿದೆ ಅಂತ ಹೇಳಬಹುದು. ಪ್ರಭು ಯೇಸು ವಿಶ್ವಾಸದ ಬೋಧನೆಯನ್ನ ತಮ್ಮ ಶಿಷ್ಯರಿಗೆ ಮಾಡುವುದನ್ನು ನಾವು ಕಾಣುತ್ತೇವೆ. ಪ್ರೀತಿ ಎಂಬ ಶಾಲೆಯಲ್ಲಿ ವಿಶ್ವಾಸ ಎಂಬ ಪಾಠವನ್ನ ತಮ್ಮ ಶಿಷ್ಯರಿಗೆ ಬೋಧಿಸಿದ್ದಾರೆ. ಆದ್ಮೇಲೆ ಸಾಮಾನ್ಯವಾಗಿ ಪರೀಕ್ಷೆ ಹತ್ತಿರ ಬಂದಾಗ ಅತಿ ಮುಖ್ಯವಾಗಿ ದ್ವಿತೀಯ PUC 10ನೇ ತರಗತಿ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ತಾರೆ. ಅದೇ ರೀತಿ ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ವಿಶ್ವಾಸ ಎಂಬ ಪಾಠದ ಮೇಲೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳುತ್ತಿರುವುದನ್ನ ನಾವು ಕಾಣಬಹುದು. ಪ್ರಭು ಯೇಸು ಕ್ರಿಸ್ತರು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದರು. 3 ವರ್ಷ ಬಹಿರಂಗದ ಜೀವನ ಜೀವಿಸಿ ಅನೇಕ ಪವಾಡ ಮಾಡಿದರು. ಕುಂಟರು, ಕುರುಡರು ಎಲ್ಲರೂ ಸೌಖ್ಯರಾದರು. ಅದನ್ನು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿ ಕಂಡರೂ ಸಹ ಯೇಸುವಿನ ಪ್ರೇಷಿತರು ಅತಿ ಅಮೂಲ್ಯವಾಗಿ ಫಿಲಿಪನು ನಮಗೆ ಪಿತನನ್ನು ತೋರಿಸಿ ಎಂದು ಹೇಳಿದಾಗ ಪ್ರಭು ಯೇಸುವಿಗೆ ಬಹಳ ಬೇಸರವಾಗಿರಬಹುದು. ಅದಕ್ಕೆ ಪ್ರಭು ಯೇಸು ಹೇಳ್ತಾರೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನಾನೇ ಮಾರ್ಗ, ಸತ್ಯ, ಜೀವ ಎಂದು ಹೇಳುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ, ಇದನ್ನು ವಿಶ್ವಾಸಿಸಿ ಎಂದು ಹೇಳುತ್ತಾರೆ. ಹೌದು ಆದ್ಮೇಲೆ ಪ್ರಭು ಯೇಸು ಅಷ್ಟೆಲ್ಲಾ ಮಹತ್ಕಾರ್ಯಗಳನ್ನು ಮಾಡಿದ್ದರೂ ಕ್ರಿಸ್ತನನ್ನ ಅರಿತುಕೊಳ್ಳುವುದರಲ್ಲಿ ಅವರ ಪ್ರೇಷಿತರು ವಿಫಲರಾದರು. ನಾವು ಸಹ ಕ್ರಿಸ್ತನು ನಮ್ಮ ಜೀವನಕ್ಕೆ ಮಾರ್ಗ, ಸತ್ಯ, ಜೀವ ಎಂಬುದನ್ನು ನಂಬಲು ಸಫಲನಾಗಿದ್ದೇನಾ ಅಥವಾ ವಿಫಲನಾಗಿದ್ದೇನಾ ಎಂಬ ಪ್ರಶ್ನೆ ಮಾಡಬೇಕಾಗಿದೆ. ಹಲವಾರು ಬಾರಿ ಕ್ರಿಸ್ತನನ್ನು ಅರಿಯುವುದರಲ್ಲಿ ನಾವೆಲ್ಲರೂ ವಿಫಲರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಆತ್ಮೀಯರೇ, ನಾನು ಬೇಡಿದ್ದು ದೊರಕದೇ ಇದ್ದಾಗ ಮನನೊಂದು ದೇವರನ್ನ ದೂಷಿಸಿದ್ದೇನೆ, ಅಥವಾ ತಡವಾಗಿದ್ದರೆ ಏಕೆ ತಡವಾಯಿತು ಎಂದು ಪ್ರಶ್ನಿಸಿ ದೂಷಿಸಿದ್ದೇನೆ. ಆದರೆ ಆತ್ಮೀಯರೇ, ಸರ್ವ ಒಳಿತಿಗೂ ಕಾಲವಿದೆ ಎಂಬುದನ್ನು ನಾವು ತಿಳಿಯಬೇಕು. ಬೇಡಿದ ತಕ್ಷಣ ತಥಾಸ್ತು ಎನ್ನುವುದಕ್ಕೆ ನಮ್ಮ ಜೀವನ ಸಿನಿಮಾ ಕೆಟ್ಟಿಲ್ಲ, ಬದಲಿಗೆ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಎರಡನೇದಾಗಿ ಆತ್ಮೀಯರೇ, ಪ್ರತಿದಿನ ನಾವು ಬಲಿಪೂಜೆಗೆ ಬರಬಹುದು, ಪರಮಪ್ರಸಾದವನ್ನು ಸ್ವೀಕರಿಸಬಹುದು, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಬಹುದು. ಇದೆಲ್ಲ ಕೇವಲ ರೂಢಿ ಅಥವಾ ಕಾಟಾಚಾರವಾಗಬಾರದು, ಬದಲಿಗೆ ವಿಶ್ವಾಸದಿಂದ ಪ್ರಾರ್ಥನೆ ಮಾಡಬೇಕಾಗಿದೆ. ಅದು ಕಾಟಾಚಾರವಾದರೆ ಜೊತೆಯಲ್ಲಿ ಇದ್ದು ಕ್ರಿಸ್ತನನ್ನ ಅರಿಯುವುದರಲ್ಲಿ ವಿಫಲರಾದ ಪ್ರೇಷಿತರಂತೆ ನಾವಾಗುತ್ತೇವೆ. ಕೊನೆಯದಾಗಿ ಆದ್ಮೇಲೆ ಕೊರೋನಾ ಅಟ್ಟಹಾಸಕ್ಕೆ ಬಲಿಯಾಗಿ ಅದೆಷ್ಟೋ ಜನ ದೇವಾಲಯದ ಕಡೆ ಮುಖವನ್ನೇ ಹಾಕಲಿಲ್ಲ. ಹೀಗೆ ಓರ್ವ ವ್ಯಕ್ತಿ ಸತ್ತು ಮೇಲಕ್ಕೆ ಹೋದಾಗ ಸ್ವರ್ಗದ ಬಾಗಿಲ ಬಳಿ ಸಂತ ಪೇತ್ರರು ಕುಳಿತಿದ್ರಂತೆ. ಆಗ ಆ ವ್ಯಕ್ತಿ ನಾನು ಸ್ವರ್ಗಕ್ಕೆ ಹೋಗಲೇಬೇಕು ಎಂದು ಮುಂದೆ ಬಂದಾಗ ಸಂತ ಪೇತ್ರ ಕೇಳುತ್ತಾರಂತೆ, ನೀನು ಭೂಲೋಕದಲ್ಲಿ ವಿಶ್ವಾಸದ ಜೀವನ ಜೀವಿಸಲಿಲ್ಲ, ಅದಕ್ಕೆ ನಿನಗೆ ಪ್ರವೇಶವಿಲ್ಲ ಎಂದು ಹೇಳ್ತಾರೆ. ಆಗ ಆ ವ್ಯಕ್ತಿ, ಇಲ್ಲ ಇಲ್ಲ, ನೀವು ತಪ್ಪು ತಿಳಿದಿದ್ದೀರಾ, ನಾನು ಪ್ರತಿದಿನ ಟಿವಿಯಲ್ಲಿ ಬಲಿಪೂಜೆ, ಜಪಸರ ಎಲ್ಲವನ್ನ ನೋಡ್ತಿದ್ದೆ ಎಂದು ಹೇಳಿದನಂತೆ. ಆಗ ಸಂತ ಪೇತ್ರರು ಹೇಳ್ತಾರಂತೆ, ಸ್ವರ್ಗವನ್ನು ಸಹ ಟಿವಿಯಲ್ಲೇ ನೋಡು ಎಂದು ಹೇಳುತ್ತಾರೆ. ಹೌದು ಆತ್ಮೇರೆ, ಪ್ರಾಪಂಚಿಕ ವಿಷಯಗಳಲ್ಲಿ ಮಗ್ನರಾಗಿರದೆ ವಿಶ್ವಾಸದಲ್ಲಿ ಬೆಳೆದು ಕ್ರಿಸ್ತನ ಮಾರ್ಗದ ಮೂಲಕ ಸ್ವರ್ಗ ಸಾಮ್ರಾಜ್ಯವನ್ನ ನಾವೆಲ್ಲರೂ ಸೇರೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.